ಕೆಲವರು ಅನ್ಯ ಜನರು ಏನನ್ನುತ್ತಾರಂದರೆ, ನೀನು ಕ್ರಿಸ್ತನನ್ನು ನಂಬಿಕೊಂಡಿದ್ದಲ್ಲ, ನೀನು ದೇವರ ಸೇವಕನಲ್ಲ, ನೀನು ದೇವರ ಮಗನಲ್ಲ, ದುರಾತ್ಮ ಬರಲ್ಲಲ್ಲ ನಿಮ್ಮ ಮೇಲೆ, ನಿನ್ನ ಬಳಿ ದುರಾತ್ಮ ಬರುವುದಿಲ್ಲ ಎಂಬುದಾಗಿ ಕೆಲವು ಜನರು ಹೇಳುತ್ತಾರೆ. ಎಲ್ಲರೂ ಮನುಷ್ಯರೇ. ಆದರೆ ಒಂದು ಶ್ರೀಮಂತನ ಮನೆಯೇ ಇತ್ತು, ಬಡವ ಮನೆಯೇ ಇತ್ತು. ಎಕ್ಸಾಂಪಲ್ ಹೇಳುತ್ತೇನೆ ಬೇರೆ. ಒಂದು ಸೇವಕರ ಮನೆ, ಒಂದು ವಿಶ್ವಾಸರ ಮನೆ, 4 ಮನೆ ಇದ್ದವು. ಅವಕ್ಕೆಲ್ಲ ಗೇಟ್ ಹಾಕಿದ್ದೆವು ಬೇರೆ. 4 ನಾಯಿಗಳು ಬಂದವು. ಆ ಶ್ರೀಮಂತನ ಮನೆ ಅಂತ ಗೊತ್ತಾಗ್ತವ ನಾಯಿಗೆ? ಶ್ರೀಮಂತನ ಮನೆ ಇದು, ಬಡವನ ಮನೆ ಇದು, ಸೇವಕನ ಮನೆ ಇದು, ವಿಶ್ವಾಸ ಮನೆ ಅಂತ ಗೊತ್ತಾಗುತ್ತಾ? ಓಕೆ, ಗೊತ್ತಾಗಲ್ಲ. ಯಾರು ಗೇಟ್ ತೆರೀತಾರೋ ಅವ್ರ ಒಳಗೆ ಪ್ರವೇಶ ನುಗ್ಗುತ್ತವೆ ನಾಯಿಗಳು. ಯಾರು ಗೇಟ್ ತೆರೀತಾರೋ ಹಾಗೆ ನುಗ್ಗುತ್ತವೆ. ಅಲ್ಲಿಗೆ ಇಲ್ಲಿಗೆ, ಇಲ್ಲಿಗೆ ಅಲ್ಲಿಗೆ ತಿರುಗಾಡ್ತಾನಂತವ. ಯಾರು ಗೇಟ್ ತೆರೀತಾರೋ ನಾನು ಅವರ ಒಳಗೆ ಹೋಗಬೇಕೆಂಬುದಾಗಿ ಅವನು ನೋಡುತ್ತಾನಂತ. ಹಲ್ಲೆಲೂಯಾ. ನಾವು ಗೇಟು ತೆರೆಯದಾಗೆ ಪ್ರಾರ್ಥನಾದಲ್ಲಿ, ವಾಕ್ಯದಲ್ಲಿ ನಿರತರಾಗಿರಬೇಕು.